ಆನೇಕಲ್ನಲ್ಲಿ ನಿಲ್ಲಿಸಿದಂಥ ಖಾಸಗಿ ಬಸ್ಗಳು ದಗದಗನೆ ಹೊತ್ತಿ ಉರಿದಿದೆಯಂತೆ. ಕಾರಣ ಏನು ಅಂತ ಇನ್ನಷ್ಟೇ ಗೊತ್ತಾಗಬೇಕು. ದಗದಗನೆ ಹೊತ್ತಿ ಉರಿದಿದೆ ಖಾಸಗಿ ಬಸ್ಗಳು. ಆನೇಕಲ್ ತಾಲೂಕಿನ ಹಳೆ ಚಂದಾಪುರ ಸಮೀಪ ನಡೆದಿರ್ತಕ್ಕಂಥ ಘಟನೆ ಇದು. ಆನೇಕಲ್ ತಾಲೂಕಿನ ಹಳೆ ಚಂದಾಪುರ ಸಮೀಪ ನಡೆದಿರ್ತಕ್ಕಂತಹ ಘಟನೆ. ಖಾಸಗಿ ಬಸ್ ಒಂದರಲ್ಲಿ ಏಕಾಏಕಿ ಕಾಣಿಸಿಕೊಂಡಂತಹ ಬೆಂಕಿ ಇದಾಗಿತ್ತು. ಪಕ್ಕದಲ್ಲೇ ಇದ್ದಂತಹ ಉಳಿದ 3 ಬಸ್ಗಳಿಗೂ ವ್ಯಾಪಿಸಿದಂತಹ ಬೆಂಕಿ ಅವಘಡದಲ್ಲಿ 4 ಬಸ್ಗಳು, ಬರೋಬ್ಬರಿ 4 ಬಸ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅಂತೆ. ಘಟನಾ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ಹೇಳಲಾಗ್ತಿದೆ. ನಾವು ವಿಜುವಲ್ಗಳು ತೋರಿಸ್ತಾ ಇದ್ದೀವಿ ನೋಡಿ. ಆ ರಬ್ಬರ್ ಟೈರ್ಗಳು ಮತ್ತು ಆ ಸೀಟ್ಗಳು ಅವೆಲ್ಲವೂ ಕೂಡ ಹೊತ್ತಿ ಉರಿಯೋದ್ರಿಂದ ದಟ್ಟವಾದ ಹೊಗೆ, ಸಿಕ್ಕಾಪಟ್ಟೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ. 4 ಬಸ್ಗಳು ದಗದಗಿಸಿ ಹೊತ್ತಿ ಉರಿದಿದೆಯಂತೆ. ಪಾಪ ಮಾಲೀಕನ ಪರಿಸ್ಥಿತಿ ಹೇಗಿರಬಾರ್ದು ಅಂತ ಹೇಳಿ. ಆಬ್ವಿಯಸ್ಲಿ ಇನ್ಶೂರೆನ್ಸ್ ಏನಾದರೂ ಇದ್ದರೆ ಅದನ್ನು ಕ್ಲೈಮ್ ಮಾಡಬಹುದು. ಅದರ ನಿಜವಾದ ಕಾರಣ ಏನು ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಅಕ್ಕಪಕ್ಕದಲ್ಲಿ 4 ಬಸ್ಗಳನ್ನು ನಿಲ್ಲಿಸಿತ್ತು ಖಾಸಗಿ ಬಸ್ಗಳು. ಅವೆಲ್ಲವೂ ಕೂಡ ದಗದಗಿಸಿ ಉರಿದು ಬಿಟ್ಟಿದೆ. ಮೇ ಬಿ ಇಂಜಿನ್ ಓವರ್ ಹೀಟ್ ಆಗಿರ್ಬೋದು, ಅಥವಾ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿರ್ಬೋದು, ಅಥವಾ ಟ್ಯಾಂಕರ್ ಅಲ್ಲಿ ಲೀಕ್ ಆಗಿರ್ಬೋದು. ಯಾವುದು ನಿಖರ ಕಾರಣ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಆದರೆ 4 ಬಸ್ಸುಗಳು ಕೂಡ ದಗದಗಿಸಿ ಉರಿದಿದೆ. ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಅಲ್ಲ, ಈ ಮುಂದೆ ಮಕ್ಕಳು ಅಷ್ಟೊಂದು ಜನ ನಿಂತಾರಲ್ಲ, ಏನಾದ್ರು ಸಿಡಿದು ಬಿಟ್ರೆ ಒಬ್ರು ಇರಲ್ಲ ಅಲ್ಲಿ. ನೋಡಿದ್ರೆ ಇಲ್ಲೊಂದು ಉರಿದೆ ನೋಡೋಣ. ಇಲ್ಲಿ ಇದೊಂದು ಬೇಗ ನಿಶಬ್ದ ಅದು ಇವು ಹಾಕಂತ ನೋಡೋಣ ಹೆಂಗ್ ಕತ್ಕೊಂಡಿರೋ ನೋಡಿ. ಅವ್ ಮ್ಯಾನೇಜರ್